ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳು ಅಪಹರಿಸಿರುವ ಟ್ರೈನ್ ಅನ್ನ ಕಾಪಾಡೋ ಪ್ರಯತ್ನದಲ್ಲಿ 30 ಪಾಕಿಸ್ತಾನಿ ಸೈನಿಕರು ಜನ್ನತ್ ಪಾಲಾಗಿದ್ದಾರೆ. ಹಾಗೆ ಸುಮಾರು 27ಕ್ಕೂ ಹೆಚ್ಚು ಪ್ರತ್ಯೇಕತಾವಾದಿಗಳನ್ನು ಕೂಡ ನಾವು ಹೊಡೆದು ಕೊಂದಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದ್ರೆ ನಾನು ಈ ವಿಡಿಯೋ ಮಾಡುವವರೆಗೆ ಆ ರೈಲನ್ನು ಸುರಕ್ಷಿತವಾಗಿ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಪಾಕಿಸ್ತಾನಿ ಭದ್ರತಾ ಪಡೆಗಳಿಗೆ ಸಾಧ್ಯ ಆಗಿರಲಿಲ್ಲ. ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಪಾಕಿಸ್ತಾನಿ ಸೇನೆಯ ನಡುವಿನ ಕಾದಾಟ ಮುಂದುವರಿತಲೇ ಇತ್ತು. ಇನ್ನು ಆ ರೈಲಲ್ಲಿದ್ದ ವೃದ್ಧರು, ಮಕ್ಕಳು ಹಾಗೂ ಹೆಂಗಸರನ್ನ ಬಲೂಚ್ ಆರ್ಮಿ ಬಿಡುಗಡೆ ಮಾಡಿದೆ. ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಪಾಕಿಸ್ತಾನ ಬೇರೆಯದ್ದೇ ಆದ ರೈಲಿನ ವ್ಯವಸ್ಥೆಯನ್ನ ಮಾಡಿದ್ದು, 100 ಪ್ರಯಾಣಿಕರು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಆದರೆ ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟ ಒಂದಷ್ಟು ಮಂದಿ, ISI ಬೇಹುಗಾರಿಕಾ ಇಲಾಖೆಗೆ ಸೇರಿದವರು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವ ಸುಮಾರು 100ಕ್ಕೂ ಹೆಚ್ಚು ಮಂದಿ ಆ ಟ್ರೈನ್ನಲ್ಲಿ ಪ್ರತ್ಯೇಕತಾವಾದಿಗಳ ಒತ್ತೆಯಾಳಗಳಾಗಿ ಉಳಿದಿದ್ದಾರೆ. ಅವರ ಬಿಡುಗಡೆಗೆ ಲಿಬರೇಷನ್ ಆರ್ಮಿ ಒಂದಷ್ಟು ಕಂಡೀಷನ್ಸ್ ಅನ್ನು ಹಾಕಿದೆ. ಆದರೆ ಅದ್ಯಾವುದನ್ನು ನಾವು ಕೇಳುವುದೂ ಇಲ್ಲ, ಅವ್ರ ಜೊತೆ ಮಾತುಕತೆಯನ್ನ ಮಾಡುವುದೂ ಇಲ್ಲ. ಕಾರ್ಯಾಚರಣೆಯ ಮೂಲಕ ಒತ್ತೆಯಾಳಗಳನ್ನ ಬಿಡುಗಡೆ ಮಾಡಿಸ್ಕೊಳ್ತೀವಿ ಅಂತ ಪಾಕಿಸ್ತಾನದ ಸರ್ಕಾರ ಹೇಳಿದೆ. ಇನ್ನು ಪ್ರತ್ಯೇಕತಾವಾದಿಗಳು ಕೂಡ ಆ ಒತ್ತೆಯಾಳುಗಳನ್ನ ಮಜೀದ್ ಬ್ರಿಗೇಡ್ನ ಉಸ್ತುವಾರಿಗೆ ಬಿಟ್ಟಿರುವುದಾಗಿ ಹೇಳಿದ್ದಾರೆ. ಗೆಳೆಯರೆ, ಈ ಮಜೀದ್ ಬ್ರಿಗೇಡ್ ಅನ್ನೋದು BLA ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಇದೆಯಲ್ಲ, ಇದರ ಫಿದಾಯಿನ್ ಪಡೆ. ಪಾಕಿಸ್ತಾನದ ಸರ್ಕಾರ ನಮ್ಮ ಮಾತು ಕೇಳದೇ ಇದ್ರೆ ಸೇನಾ ಕಾರ್ಯಾಚರಣೆಯನ್ನೇ ಮಾಡಬೇಕು ಅಂತ ಅವ್ರೇನಾದರೂ ಅಂದ್ಕೊಂಡ್ರೆ ಮಜೀದ್ ಬ್ರಿಗೇಡ್ ಆ ಟ್ರೈನ್ನಲ್ಲಿರೋ ಎಲ್ಲರನ್ನ ಸ್ಫೋಟಿಸಿ ಕೊಂದು ಬಿಡುತ್ತೆ ಅಂತ BLA ಹೇಳ್ತಾ ಇದೆ. ಇನ್ನು ಅವರ ಬೇಡಿಕೆಗಳು ಕೂಡ ತುಂಬಾ ಕಾಸ್ಟ್ಲಿ ಏನಲ್ಲ. ಈಗಾಗಲೇ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರು ಬಲೂಚಿಸ್ತಾನದಿಂದ ಅಪಹರಿಸಿರುವ ಯುವಕರನ್ನ ಬಿಡುಗಡೆ ಮಾಡಬೇಕು. ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಇನ್ನಿತರ ಹೋರಾಟಗಾರರನ್ನ ಪಾಕಿಸ್ತಾನ ಏನು ಬಂಧಿಸಿದೆ ಅವರೆಲ್ಲ ಹೊರಗೆ ಬರಬೇಕು. ಹಾಗೆ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರನ್ನ ಬಲೂಚ್ ನೆಲದಿಂದ ವಾಪಸ್ಸು ಕರೆಸ್ಕೋಬೇಕು. ಬಲೂಚಿಸ್ತಾನದಲ್ಲಿ ನಡೀತಿರೋ ಚೈನಾದ ಕಾಮಗಾರಿಗಳು ನಿಂತು ಹೋಗಬೇಕು. ಬಲೂಚಿಸ್ತಾನ ಇನ್ನು ಮುಂದೆ ಪಾಕಿಸ್ತಾನದ ಆಳ್ವಿಕೆಯಲ್ಲಿ ಇರೋದಿಲ್ಲ. ಪಾಕ್ ಯಾವ ವಿಷಯದಲ್ಲೂ ಮೂಗು ತೂರಿಸದೆ ಬಲೂಚ್ ಅನ್ನ ನಮಗೆ ಬಿಟ್ಟು ಎದ್ದು ಹೋಗಬೇಕು ಅಂತ ಆ ಹೋರಾಟಗಾರರು ಪಾಕಿಸ್ತಾನದ ಸರ್ಕಾರಕ್ಕೆ ಹೇಳಿದ್ದಾರೆ. ನಾವು ಹೇಳಿದ ಹಾಗೆ ಮಾಡೋದು ಬಿಟ್ಟು ಸೇನಾ ಕಾರ್ಯಾಚರಣೆ ಮೂಲಕ ನಮ್ಮನ್ನ ಮಟ್ಟ ಹಾಕಬೇಕು ಅಂತ ಪ್ರಯತ್ನ ಪಟ್ರೆ ರೈಲಲ್ಲಿರೋ ಯಾರೊಬ್ಬರು ಬದುಕುಳಿಯೋದಿಲ್ಲ. ಅವರ ಸಾವಿನ ಹೊಣೆಯನ್ನ ಪಾಕಿಸ್ತಾನದ ಸೇನೆ ಹಾಗೂ ಸರ್ಕಾರ ಹೊರಬೇಕಾಗತ್ತೆ ಅಂತ ಅವ್ರು ಬಿಡುಗಡೆ ಮಾಡಿರೋ ಪತ್ರದಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಗೆಳೆಯರೆ, ಈ ಬಲೂಚ್ ಲಿಬರೇಷನ್ ಆರ್ಮಿ ಅಂದ್ರೆ ಯಾವುದು? ಅವರು ಬಲೂಚ್ ಅಲ್ಲಿ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ? ಇಷ್ಟಕ್ಕೂ ಬಲೂಚ್ನ ಸಮಸ್ಯೆ ಏನು? ಬನ್ನಿ ನೋಡೋಣ. ಬಲೂಚಿಸ್ತಾನ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇರಾನ್ ಹಾಗೂ ಆಫ್ಘನಿಸ್ತಾನಗಳನ್ನ ಗಡಿಯನ್ನಾಗಿ ಹೊಂದಿರುವ ಪಾಕಿಸ್ತಾನದಲ್ಲಿನ ಈ ಭೂಪ್ರದೇಶವನ್ನ ಬಲೂಚಿಸ್ತಾನ್ ಪ್ರಾವಿನ್ಸ್ ಅಂತ ಕರೀತಾರೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ಮ್ಯಾಪ್ ಇದೆ ನೋಡಿ. ಇದರಲ್ಲಿ ಸುಮಾರು ಅರ್ಧದಷ್ಟು ಬಲೂಚಿಸ್ತಾನವೇ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಅಲ್ವಾ? ಎಸ್, ಪಾಕಿಸ್ತಾನದ ಅತಿ ದೊಡ್ಡ ರಾಜ್ಯ ಈ ಬಲೂಚಿಸ್ತಾನ. ಪಾಕಿಸ್ತಾನದಲ್ಲಿ 4 ರಾಜ್ಯಗಳಿವೆ. ಒಂದು ಖೈಬರ್ ಪಖ್ತೂನ್ಖ್ವಾ, 2ನೇಯದು ಬಲೂಚಿಸ್ತಾನ, 3ನೇಯದ್ದು ನೀವು ನೋಡ್ತಾ ಇದ್ದೀರಲ್ಲ ಇದನ್ನ ಸಿಂಧ್ ಅಂತ ಕರೀತಾರೆ. ಅದರ ಮೇಲ್ಭಾಗದಲ್ಲಿರುವುದು ಪಂಜಾಬ್. ನಮ್ಮ ರಾಷ್ಟ್ರಗೀತೆ ಹಾಡುವಾಗ ಪಂಜಾಬ್, ಸಿಂಧು, ಗುಜರಾತ್, ಮರಾಠ ಅಂತ ಹೇಳ್ತೀವಲ್ವಾ, ಆ ಸಿಂಧ್ ಇದೇನೆ. ದೇಶ ವಿಭಜನೆಯ ಸಂದರ್ಭದಲ್ಲಿ ಸಿಂಧ್ ಭಾಗ ಪೂರ್ತಿಯಾಗಿ ಪಾಕಿಸ್ತಾನದ ಪಾಲಾದ್ರೆ ಪಂಜಾಬ್ ಭಾಗವನ್ನ ಒಡೆದು 2 ದೇಶಗಳಿಗೆ ಹಂಚಲಾಯಿತು. ಈಗ ಭಾರತದಲ್ಲಿ ಒಂದು ಪಂಜಾಬ್ ಇದೆ, ಪಾಕಿಸ್ತಾನದಲ್ಲಿ ಮತ್ತೊಂದು ಪಂಜಾಬ್ ಇದೆ. ಈ 4 ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಬಲೂಚಿಸ್ತಾನ ಆದ್ರೆ ಅತಿ ಚಿಕ್ಕ ರಾಜ್ಯ ಖೈಬರ್ ಪಖ್ತೂನ್ಖ್ವಾ. ಈ ಬಲೂಚಿಸ್ತಾನ 3,47,190 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಗೆಳೆಯರೆ, ಪಾಕಿಸ್ತಾನದ ಒಟ್ಟು ವಿಸ್ತೀರ್ಣ 8,81,913 ಚದರ ಕಿಲೋಮೀಟರ್ ಆದ್ರೆ ಬಲೂಚಿಸ್ತಾನ ಒಂದೇ ಪಾಕಿಸ್ತಾನದಲ್ಲಿ 44% ಭೂಪ್ರದೇಶದ ಪಾಲನ್ನ ಹೊಂದಿದೆ. ಇನ್ನು ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ 24 ಕೋಟಿ ಆದ್ರೆ ಬಲೂಚಿಸ್ತಾನದಲ್ಲಿರೋದು ಕೇವಲ 1.5 ಕೋಟಿ ಜನ ಮಾತ್ರ. ಇನ್ನು ಬಲೂಚಿಸ್ತಾನ ಪಾಕಿಸ್ತಾನದ ಒಟ್ಟು ನೈಸರ್ಗಿಕ ಸಂಪನ್ಮೂಲಗಳ ಪೈಕಿ 58% ತನ್ನೊಳಗೆ ಇಟ್ಕೊಂಡಿದೆ. ಅಲ್ಲಿ ಕಲ್ಲಿದ್ದಲಿದೆ, ತಾಮ್ರ ಇದೆ, ಚಿನ್ನ ಇದೆ, ಯುರೇನಿಯಂ ಇದೆ. ಹಾಗೆ ಸುವಿಶಾಲ ಸಮುದ್ರ ತೀರ ಕೂಡ ಬಲೂಚಿಸ್ತಾನದಲ್ಲಿದೆ. ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದ ಜೊತೆ ಸಂಪರ್ಕವನ್ನ ಕೂಡಿಸೋದು ಸಿಂಧ್ ಮತ್ತು ಬಲೂಚಿಸ್ತಾನಗಳೇ. ಹಾಗೆ ಅಲ್ಲಿ ಗ್ವಾದಾರ್ ಪೋರ್ಟ್ ಕೂಡ ಇದೆ. ಅದನ್ನ ಪಾಕಿಸ್ತಾನ ಚೈನಾಗೆ ಲೀಸ್ ಕೊಟ್ಟಿದೆ. ಚೈನಾ ಅಲ್ಲೊಂದು ಏರ್ಪೋರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದೆ, ಆದ್ರೆ ಅಲ್ಲಿಗೆ ಯಾವ ವಿಮಾನಗಳು ಬರೋದಿಲ್ಲ. ಇನ್ನು ಗ್ವಾದಾರ್ ಪೋರ್ಟ್ ಕೂಡ ಜಗತ್ತಿನ ಅತ್ಯಂತ ಕಡಿಮೆ ಹಡಗುಗಳು ಬರುವ ಬಂದರು ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಇದರ ಜೊತೆಗೆ ಇಲ್ಲಿ ಜಿವಾನಿ, ಪಾಸ್ನಿ ಹಾಗೂ ಜಿನ್ನಾ ಅನ್ನೋ 3 ಪಾಕಿಸ್ತಾನದ ನೌಕಾನೆಲೆಗಳು ಕೂಡ ಇವೆ. ಇನ್ನು ಚೀನಾದ ಸಿಪೆಕ್ ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ,
ಇದು ಚೈನಾನ ಅರಬ್ಬಿ ಸಮುದ್ರದ ಜೊತೆ ಕನೆಕ್ಟ್ ಮಾಡೋದು ಇದೇ ಬಲೂಚಿಸ್ತಾನದಲ್ಲಿ. ಹೀಗಾಗಿ ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಪಾಲಿಗೆ ತುಂಬಾ ಮುಖ್ಯ ಮತ್ತು ತುಂಬಾ ಸೆನ್ಸಿಟಿವ್ ಕೂಡ. ಇಂಥ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ಯಾಕೆ ಬಂಡಾಯ ಇದೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಬಲೂಚಿಗರ ಇತಿಹಾಸವನ್ನು ಕೂಡ ತಿಳ್ಕೋಬೇಕು. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಲಾತ್, ಕರಾನ, ಲಾಸ್ಬೆಲಾ, ಮಕರಾನ ಅನ್ನೋ 4 ಸಂಸ್ಥಾನಗಳಿದ್ವು. ಆ ಪೈಕಿ ಕಲಾತ್ ಅನ್ನೋದು ಸ್ವಲ್ಪ ದೊಡ್ಡದು ಹಾಗೂ ಬಲಿಷ್ಠ ಸಂಸ್ಥಾನ ಕೂಡ ಆಗಿತ್ತು. 1947ರಲ್ಲಿ ಅಖಂಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನ ಅನ್ನೋ ದೇಶ ಭಾರತದಿಂದ ಬೇರೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕಲಾತ್ ಸಂಸ್ಥಾನ ನಾವು ಯಾರ ಜೊತೆಗೂ ಸೇರೋದಿಲ್ಲ, ಸ್ವತಂತ್ರವಾಗಿರ್ತೀವಿ ಅಂತ ಹೇಳ್ತು. ಕರಾನ, ಲಾಸ್ಬೆಲಾ, ಮಕರಾನಗಳು ಕೂಡ ಕಲಾತನ್ನ ಸೇರ್ಕೊಳ್ಳೋದಕ್ಕೆ ಸಿದ್ಧ ಆದವು. ಪಾಕಿಸ್ತಾನದ ಪಿತಾಮಹ ಜಿನ್ನಾ ಕೂಡ ಅದನ್ನು ಒಪ್ಕೊಂಡು ಹಾಗೆ ನಟಿಸಿದ್ದ. ಆದರೆ ಬ್ಯಾಕ್ ಚಾನಲ್ ಮಾತುಕತೆಗಳು ಶುರುವಾದವು. ಬ್ರಿಟನ್ ಕಲಾತ್ನ ರಾಜ ಅಹ್ಮದ್ ಯಾರ್ ಖಾನ್ಗೆ ಪಾಕಿಸ್ತಾನವನ್ನು ಸೇರಿಕೊಂಡು ಬಿಡಿ ಅಂತ ಒತ್ತಡವನ್ನು ಹೇರ್ತಾ ಹೋಯ್ತು. ಈ ಮಧ್ಯೆ ಭಾರತದ ಕೇಂದ್ರ ಸಚಿವ ಮೆನನ್ ಒಂದು ಎಡವಟ್ಟು ಮಾಡಿಕೊಂಡ್ರು. ಅಲ್ಲಾಗಿದ್ದೇನು ಅಂದ್ರೆ ಪಾಕಿಸ್ತಾನಕ್ಕೆ ಸೇರಲೇಬೇಕು ಅನ್ನೋ ಒತ್ತಡ ಹೆಚ್ಚಾದಾಗ ಕಲಾತ್ನ ರಾಜ ಅಂದ್ರೆ ಬಲೂಚ್ ಭಾಗದ ರಾಜ ಒಂದು ಹಂತದಲ್ಲಿ ತಮ್ಮ ದೇಶವನ್ನ ಭಾರತದ ಜೊತೆ ವಿಲೀನಗೊಳಿಸೋ ಬಗ್ಗೆ ಯೋಚಿಸತೊಡಗದ. ಈ ಬಗ್ಗೆ ಆತ ಭಾರತದ ಜೊತೆ ಮಾತುಕತೆಗಳನ್ನು ಆರಂಭ ಮಾಡಿದ. ಆದ್ರೆ ಈ ವಿಲೀನ ಭಾರತದ ಪ್ರಧಾನಿ ನೆಹರುಗೆ ಇಷ್ಟ ಇರಲಿಲ್ಲ. ಬಲೂಚಿಸ್ತಾನ ಭಾರತದ ಜೊತೆ ಭೂಗಡಿಗಳನ್ನ ಹಂಚಿಕೊಳ್ತಾ ಇರಲಿಲ್ಲ. ಹೀಗಾಗಿ ಅದನ್ನ ವಿಲೀನ ಮಾಡಿಕೊಂಡು ಆಡಳಿತ ನಡೆಸೋದು ಕಷ್ಟ ಅಂತ ಭಾರತದ ಪ್ರಧಾನಿ ಭಾವಿಸಿದ್ರು. ಆದ್ರೆ ಪಾಕಿಸ್ತಾನ ಸಿಕ್ಕಿದ್ರೆ ಭಾರತದ ಮಧ್ಯಭಾಗದಲ್ಲಿನ ಹೈದರಾಬಾದ್ ಅನ್ನು ಕೂಡ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇತ್ತು. ಇನ್ನು ಬಾಂಗ್ಲಾದೇಶ ಅಥವಾ ಪೂರ್ವ ಪಾಕಿಸ್ತಾನ ಅಂತಿತ್ತಲ್ಲ, ಅದಕ್ಕೇನು ಪಾಕಿಸ್ತಾನದ ಜೊತೆ ಭೂಮಾರ್ಗ ಆಯ್ತಾ? ಆದರೂ ಅದನ್ನು ಅವರು ತಮ್ಮದಾಗಿಸಿಕೊಂಡಿರಲಿಲ್ವೇ. ಹಾಗೆ ಭಾರತ ಬಲೂಚನ್ನ ತನ್ನೊಳಗೆ ವಿಲೀನ ಮಾಡ್ಕೋಬಹುದಿತ್ತು, ಆದರೆ ಅವರು ಅದನ್ನು ಮಾಡೋದಕ್ಕೆ ಹೋಗಲಿಲ್ಲ. ಅಷ್ಟೇ ಅಲ್ಲ, ಈ ಮೆನನ್ ಅನ್ನೋ ನಾಯಕ ಇದ್ನಲ್ಲ, ಅಲ್ಲಿ ಆತ ಇನ್ನೂ ಒಂದು ಎಡವಟ್ಟು ಮಾಡಿಬಿಟ್ಟ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಮೆನನ್ ಅವರ ಹೇಳಿಕೆಯೊಂದು ಪ್ರಸಾರ ಆಯಿತು. ಅದರಲ್ಲಿ ಅವರು ಬಲೂಚಿಸ್ತಾನ ಭಾರತವನ್ನು ಸೇರಬಯಸ್ತಾ ಇದೆ, ಆದರೆ ನಾವು ಅದನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ, ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟರು. ಅದು ಪ್ರಸಾರ ಆಯಿತು. ತಕ್ಷಣ ಪಾಕಿಸ್ತಾನ ಎದ್ದು ನಿಂತ್ಕೊಳ್ತು. ಬಲೂಚಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆಗೆ ಜಿನ್ನಾ ಆದೇಶವನ್ನು ಕೊಟ್ಟರು. ರಾಜ ಅಹ್ಮದ್ ಯಾರ್ ಖಾನ್ ಅವರನ್ನ ಬಂಧಿಸಿ ಅವರಿಂದ ಬಲವಂತವಾಗಿ ವಿಲೀನ ಪತ್ರಕ್ಕೆ ಸಹಿ ಮಾಡಿಸಿಕೊಳ್ಳಾಯಿತು. ಆ ಸಂದರ್ಭದಲ್ಲೂ ಪಾಕಿಸ್ತಾನ ಬಲೂಚಿಸ್ತಾನಕ್ಕೆ ವಿಶೇಷ ಸ್ಥಾನಮಾನಗಳ ಭರವಸೆಯನ್ನು ಕೊಡ್ತು. ಆದರೆ ಅದ್ಯಾವುದನ್ನು ಈಡೇರಿಸೋದಕ್ಕೆ ಹೋಗಲಿಲ್ಲ. ಇನ್ನು ಪಾಕಿಸ್ತಾನದಲ್ಲಿ ಬಲೂಚ್ ವಿಲೀನವನ್ನು ವಿರೋಧಿಸಿ ರಾಜನ ಸಹೋದರ ಪ್ರಿನ್ಸ್ ಅಬ್ದುಲ್ ಕರೀಂ ಬಂಡಾಯ ಸಾರಿದ್ರು. ಸ್ವಲ್ಪ ದಿನಗಳ ಕಾಲ ಆತ ಪಾಕಿಸ್ತಾನದ ಜೊತೆ ಹೋರಾಟವನ್ನು ಕೂಡ ಮುಂದುವರಿಸಿದ್ರು. ಆದರೂ ಅದು ಹೆಚ್ಚು ಕಾಲ ನಡೀಲಿಲ್ಲ. ಆದರೆ ಬಲೂಚಿನ ಜನರಲ್ಲಿ ಮಾತ್ರ ಪಾಕಿಸ್ತಾನದ ಬಗ್ಗೆ ಒಂದು ಅಸಮಾಧಾನ ಹಾಗೇ ಉಳ್ಕೊಂಡು ಬಿಡ್ತು. ಇನ್ನು ಹೀಗೆ ಸೇರ್ಪಡೆ ಮಾಡಿಕೊಂಡು ಪಾಕಿಸ್ತಾನ ಬಲೂಚಿಗರನ್ನ, ಬಲೂಚಿಸ್ತಾನವನ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ, ಅದರ ಅಭಿವೃದ್ಧಿಯತ್ತ ಗಮನ ಕೊಟ್ಟಿದ್ದಿದ್ರೆ ಈ ಅಸಮಾಧಾನ ಸ್ವಲ್ಪ ಮಟ್ಟಿಗೆ ದೂರ ಆಗ್ತಾ ಇತ್ತೋ ಏನೋ. ಆದ್ರೆ ಪಾಕಿಸ್ತಾನ ಹಾಗೆ ಮಾಡಲೇ ಇಲ್ಲ. ಅಲ್ಲಿ ಸಂಪತ್ತು ಯಾವ ಪ್ರಾಂತದ್ದೇ ಆದರೂ ಅದನ್ನು ಅನುಭವಿಸೋದು ಪಂಜಾಬಿಗಳು ಅನ್ನೋ ಹಾಗಾಯ್ತು. ಪಂಜಾಬಿಗಳಿಗೆ ಮಾತ್ರ ರಾಜಕೀಯ ಅಧಿಕಾರ ಸಿಗ್ತಾ ಹೋಯ್ತು, ಪಂಜಾಬ್ ಮಾತ್ರ ಅಭಿವೃದ್ಧಿ ಆಗ್ತಾ ಹೋಯ್ತು. ಇದು ಬಲೂಚಿಗರ ಸಿಟ್ಟನ್ನು ಹೆಚ್ಚು ಮಾಡ್ತು. ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಅದು ಸ್ಥಾಪನೆಯಾಗಿದ್ದು 2000ನೇ ಇಸ್ವಿಲಿ ಅಂತ ಹೇಳ್ತಾರೆ. ಆದ್ರೆ ಅದರ ನಿಜವಾದ ಸ್ಥಾಪನೆ 1970ರ ದಶಕದಲ್ಲಿ, ಅಂದ್ರೆ ಶೀತಲ ಯುದ್ಧದ ಸಮಯದಲ್ಲಾಯ್ತು. ಅಲ್ಲದೆ ಇವರಿಗೆ ಸೋವಿಯತ್ನ ಬೆಂಬಲ ಕೂಡ ಇತ್ತು. 1988ರವರೆಗೆ ಸೋವಿಯತ್ ಬಲಿಷ್ಠವಾಗಿತ್ತಲ್ಲ, ಅಲ್ಲಿವರೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಸೋವಿಯತ್ನ ಪತನ ನಂತರ ಅದು ಕೂಡ ತನ್ನ ಶಕ್ತಿಯನ್ನು ಕಳ್ಕೊಳ್ತು. ಸುಮಾರು 1 ದಶಕಗಳಷ್ಟು ಕಾಲ ಬಲೂಚ್ ಪ್ರತ್ಯೇಕತಾವಾದದ ಸದ್ದು ಹೆಚ್ಚು ಕಡಿಮೆ ನಿಂತೇ ಹೋಗಿತ್ತು. ಅದು ಮತ್ತೆ ಶುರುವಾಗಿದ್ದು 2000ದ ನಂತರ. ಹೀಗಾಗಿ ಈ ಸಂಘಟನೆ ಹುಟ್ಟಿದ್ದು 2000ದಲ್ಲಿ ಅಂತ ಹೇಳ್ತಾರೆ. ಆಗ ಕೂಡ ಇದು ತುಂಬಾ ಶಕ್ತಿಶಾಲಿಯಾಗೇನಿರಲಿಲ್ಲ. ಆದ್ರೆ ಅಲ್ಲಿ ಪಾಕಿಸ್ತಾನ ಬಲೂಚಿಗರಿಗೆ ಮಾಡೋ ಅನ್ಯಾಯವನ್ನ ಮುಂದುವರಿಸ್ತಾ ಹೋಯಿತು. ಬಲೂಚಿನ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಅಕ್ಬರ್ ಬುಕ್ತಿ ಅವರನ್ನ ಕೊಲೆ ಮಾಡಲಾಯಿತು. ಅಕ್ಬರ್ ಬುಕ್ತಿ ಪಾಕಿಸ್ತಾನದ ದೌರ್ಜನ್ಯಗಳ ವಿರುದ್ಧ ದನಿ ಎತ್ತಿದ್ರು. ಅವರನ್ನ ಕೊಲ್ಲಿಸಿದ್ದು ಪರ್ವೇಜ್ ಮುಷರಫ್ ಅನ್ನೋದು ಗೌಪ್ಯ ವಿಷಯ ಏನಾಗಲಿಲ್ಲ. ಬುಕ್ತಿ ಅವರ ಸಾವಿನ ಬೆನ್ನಲ್ಲೇ ಬಲೂಚಿಸ್ತಾನದ ಸಾವಿರಾರು ಯುವಕರು ನಿಗೂಢವಾಗಿ ಕಾಣೆಯಾದರು. ವಿಚಾರಣೆಗೆ ಅಂತ ಅವರನ್ನ ಪಾಕಿಸ್ತಾನದ ಸೇನೆ ಹೊತ್ತೊಯ್ತಾ ಇತ್ತು. ಆದರೆ ಅವ್ರು ಯಾರೂ ಆನಂತರ ವಾಪಸ್ಸು ಬರಲೇ ಇಲ್ಲ. ಈ ಸರ್ಕಾರಿ ಪ್ರಾಯೋಜಿತ ಹತ್ಯೆಗಳು ಅಲ್ಲಿನ ಜನರ ಅಸಹನೆಯನ್ನ ಹೆಚ್ಚು ಮಾಡ್ತಾ ಹೋದ್ವು. ಅದೇ ಸಮಯಕ್ಕೆ ಚೈನಾ ಕೂಡ ಬಲೂಚಿಸ್ತಾನಕ್ಕೆ ಕಾಲಿಡ್ತು. ಸಿಪೆಕ್ ಹೆಸರಲ್ಲಿ ಬಲೂಚಿಸ್ತಾನವನ್ನ ಚೈನಾ ದೋಚೋದಕ್ಕೆ ಶುರು ಮಾಡ್ತು. ಅಲ್ಲಿನ ಸಮುದ್ರದಲ್ಲಿ ಚೈನಾದ ಆಧಿಪತ್ಯ ಜಾಸ್ತಿ ಆಯಿತು. ಬಲೂಚಿಗರಿಗೆ ಮೀನುಗಾರಿಕೆ ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲದ ಹಾಗಾಯಿತು. ಇನ್ನು ಅಲ್ಲಿನ ಗಣಿಗಾರಿಕೆಗಳನ್ನ ಚೀನಾ ದೋಚ್ತಾ ಹೋಯಿತು. ಇದು ಕೂಡ ಬಲೂಚಿಗರ ಸಿಟ್ಟನ್ನ ಹೆಚ್ಚು ಮಾಡ್ತು. ಹಾಗೆ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿ ಹೋರಾಟಗಾರರ ಶಕ್ತಿ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ಗೆಳೆಯರೆ, ಇವತ್ತು ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ, ಲಿಬರೇಷನ್ ಫ್ರಂಟ್,
ಬಲೂಚ್ ರಿಪಬ್ಲಿಕ್ ಗಾರ್ಡ್ಸ್, ಹೀಗೆ ನಾನಾ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. ಇವೆಲ್ಲ ಸೇರಿ ಮೊನ್ನೆ ರಾಜಾಯ್ ಅಜೋಯ್ ಸಂಗರ್ ಅನ್ನೋ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡಿವೆ. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದಕ್ಕೆ ಬಲೂಚ್ ಆರ್ಮಿಯೊಂದನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಇವರಿಗೆ ಬೇಕಾದ ಎಲ್ಲ ನೆರವನ್ನ TTP ಅಂದ್ರೆ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋ ಉಗ್ರ ಸಂಘಟನೆ ಇದೆಯಲ್ಲ ಅದು ಮಾಡ್ತಾ ಇದೆ. TTPಯ ಗೆರಿಲ್ಲಾ ದಾಳಿಗಳಿಂದ ಇವರು ಕೂಡ ಪ್ರೇರಣೆಗೊಂಡಿದ್ದಾರೆ. ಪಾಕಿಸ್ತಾನದ ಸೇನೆಯ ಮೇಲೆ ಹೇಗೆ ದಾಳಿ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಕಲ್ತ್ಕೊಂಡಿದ್ದಾರೆ. ಆದ್ರೆ ಪಾಕಿಸ್ತಾನ ಮಾತ್ರ ಈ ಬಲೂಚ್ ಪಡೆಗಳ ಶಕ್ತಿವರ್ಧನೆಯ ಹಿಂದೆ ಭಾರತದ ರಾ ಇದೆ ಅಂತ ಆರೋಪ ಮಾಡ್ತಲೇ ಇರುತ್ತೆ. ಇನ್ನು ಈಗ ಇಡೀ ರೈಲನ್ನೇ ಈ ಬಲೂಚ್ ಲಿಬರೇಷನ್ ಆರ್ಮಿ ಅಪಹರಿಸಿದೆ. ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಗೆಳೆಯರೆ, ಈಗ ನಡೀತಿರೋ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಸೇನೆಯ ಕೈ ಮೇಲಾಗಬಹುದು. ಆದ್ರೆ ಈ ಹೋರಾಟ ಅನ್ನೋದು ಇಲ್ಲಿಗೆ ನಿಲ್ಲೋ ಹಾಗಂತೂ ಕಾಣ್ತಾ ಇಲ್ಲ. ಈಗಾಗಲೇ ಖೈಬರ್ ಹಾಗೂ ಬಲೂಚ್ ಪ್ರಾಂತದ ಸಾಕಷ್ಟು ಕಡೆಗಳಲ್ಲಿ ಪಾಕಿಸ್ತಾನದ ಹಿಡಿತ ಕಡಿಮೆ ಆಗಿದೆ. ಅದು ಹೀಗೆ ಮುಂದುವರಿತಾ ಹೋದ್ರೆ ಚೈನಾ ಕೂಡ ಪಾಕಿಸ್ತಾನದಲ್ಲಿ ಮಾಡ್ತಾ ಇರೋ ಹೂಡಿಕೆಗಳಿಂದ ದೂರ ಆಗಬೇಕಾಗಿ ಬರುತ್ತೆ. ಸದ್ಯಕ್ಕೆ ಅಮೆರಿಕಾಗ ಬೇಕಾಗಿರೋದು ಇದೆ. ಅಲ್ಲಿಂದ ಚೈನಾ ಎದ್ದು ಹೋಗಬೇಕು. ಬಲೂಚಲ್ಲಿ ಅಮೆರಿಕಾದ ಸೇನಾ ನೆಲೆ ಸ್ಥಾಪನೆ ಆದರೆ ಅದರ ಮೂಲಕ ಇರಾನ್ ಅನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಇನ್ನು ಈ ರೈಲು ಅಪಹರಣಕ್ಕೊಂದು ವಾರ ಮೊದಲು ಅಲ್ಲಿ ಇಂಥದ್ದೇನೋ ದೊಡ್ಡದು ಆಗುತ್ತೆ ಅಂತ ಅಮೆರಿಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತಂತೆ. ಆದರೆ ಅದನ್ನ ಡಿಕೋಡ್ ಮಾಡೋದಕ್ಕೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳೋದಕ್ಕೆ ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆಗಳಿಗೆ ಹಾಗೂ ಅಲ್ಲಿನ ಸೇನೆಗೆ ಸಾಧ್ಯ ಆಗಿಲ್ಲ. ಇನ್ನು ಈಗ ಅಮೆರಿಕದ ಯೋಚನೆ ಏನಿರುತ್ತೆ ಅನ್ನೋದು ಗೊತ್ತಾಗೋದಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕಾಗತ್ತೆ. ಇದು ಗೆಳೆಯರೆ ಬಲೂಚ್ ಲಿಬರೇಷನ್ ಆರ್ಮಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.